ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ವಿದ್ಯಾರ್ಥಿ ಯಲ್ಲಾಲಿಂಗ ಕೊಲೆ ಕೇಸ್ನ ತೀರ್ಪು ಪ್ರಕಟವಾಗಿದೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಆರೋಪಿಗಳು ಖುಲಾಸೆಯಾಗಿದ್ದಾರೆ. ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. 10 ವರ್ಷಗಳ ಬಳಿಕ ಯಲ್ಲಾಲಿಂಗ ಕೊಲೆ ಕೇಸ್ ತೀರ್ಪು ಪ್ರಕಟವಾಗಿರೋದು. ದೇಶದಲ್ಲಿ ಸದ್ದು ಮಾಡಿದ ಯಲ್ಲಾಲಿಂಗ ಕೊಲೆ ಕೇಸ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಈ ತೀರ್ಪು ಪ್ರಕಟವಾಗಿದೆ. ನ್ಯಾಯಾಧೀಶ ಸಿ ಚಂದ್ರಶೇಖರ್ ರಿಂದ ತೀರ್ಪು ಪ್ರಕಟವಾಗಿರೋದು. ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಕನಕಗಿರಿ ತಾಲೂಕಿನ ಕನಕಾಪುರ ಗ್ರಾಮದ ಯಲ್ಲಾಲಿಂಗ ತಮ್ಮೂರಿನ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದ ಯಲ್ಲಾಲಿಂಗ 2015ರ ಜನವರಿ 11ರಂದು ಯಲ್ಲಾಲಿಂಗನ ಕೊಲೆಯಾಗಿತ್ತು. ಹನುಮೇಶ ನಾಯಕ ಸೇರಿ 9 ಮಂದಿ ವಿರುದ್ಧ ಕೇಸ್ ದಾಖಲಾಗಿತ್ತು. ಸಚಿವ ತಂಗಡಗಿ ಆಪ್ತನಾಗಿರುವಂತ ಹನುಮೇಶ ನಾಯಕ ಈ ಕೇಸ್ನಿಂದ ಸಚಿವ ತಂಗಡಗಿ ಅವರು ಕೂಡ ಒಂದು ಕಡೆ ಸಂಕಷ್ಟ ಎದುರಾಗಿತ್ತು. ಇದೇ ಯಲ್ಲಾಲಿಂಗನನ್ನ 2015ರಲ್ಲಿ ಕೊಲೆ ಮಾಡಲಾಗಿತ್ತು. 10 ವರ್ಷದ ಬಳಿಕ ಇದೀಗ ತೀರ್ಪು ಪ್ರಕಟವಾಗಿರೋದು. ಎಲ್ಲ ಆರೋಪಿಗಳು ಈಗ ಖುಲಾಸೆಯಾಗಿದೆ. ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ. ತೀರ್ಪು ಪ್ರಕಟ ಮಾಡಿರೋದು ಇವತ್ತು. ಕನಕಗಿರಿ ತಾಲೂಕಿನ ಕನಕಾಪುರ ಗ್ರಾಮದ ಯಲ್ಲಾಲಿಂಗ ಅಂತ ತಮ್ಮೂರಿನ ಭ್ರಷ್ಟಾಚಾರದ ಬಗ್ಗೆ ಈತ ಧ್ವನಿ ಎತ್ತಿದ್ದ. ಈತನನ್ನ ಕೊಲೆ ಮಾಡಲಾಗಿತ್ತು. ಈಗ ತೀರ್ಪು ಪ್ರಕಟವಾಗಿದೆ. ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ 32 ತಿಂಗಳು 13 ದಿನಗಳ ಕಾಲ ನಾವು ಜೈಲಲ್ಲಿ ವಾಸ. ಅದರಲ್ಲಿ ಏನಾದರೂ ಸತ್ಯ ಇದ್ದರೆ ನಮಗೇನು ನೋವು ಆಗ್ತಿದ್ದಿಲ್ಲ. ಅದು ಇಡೀ ಕುಟುಂಬಕ್ಕೆ ಕೊಟ್ಟಂಥ ನೋವು ದೊಡ್ಡದಿದೆ. ಆದರೆ ಯಾರ್ಯಾರು ಅದರಲ್ಲಿ ಇದನ್ನು ಮಾಡಿದ್ದಾರೆ, ಆ ಧರ್ಮಸ್ಥಳ ಮಂಜುನಾಥ, ಮಂತ್ರಾಲಯ ರಾಘವೇಂದ್ರ, ತಿರುಪತಿ ವೆಂಕಟರಮಣ, ನಾವು 25-26ನೇ ತಾರೀಕಿಗೆ ಹೋಗಿ ನಾವೆಲ್ಲ ಭೇಟಿ ಕೊಟ್ಟು ಬೇಡಿಕೆ ಮಾಡಿದ್ವಿ. ಅದು ಮುಂದಿನ ದಿನಗಳಲ್ಲಿ ಅದು ನಾವು ತಪ್ಪು ಮಾಡಿದ್ರೆ ನಾವು ಸರ್ವನಾಶ ಆಗೋಲ್ಲ, ಏನಾದರೂ ತಪ್ಪು ಚಾರ್ಜ್ ಶೀಟ್ ಹಾಕಿದ್ರೆ ಅವ್ರು ಸರ್ವನಾಶ ಆಗೋಲ್ಲ. ಇಷ್ಟೇ ನಮ್ಮ ನಿರ್ದೇಶ. ಬರೋಬ್ಬರಿ 10 ವರ್ಷ 8 ತಿಂಗಳಾಯ್ತು. 10 ವರ್ಷ 8 ತಿಂಗಳಾಯ್ತು. ಭಾಳ ನೋವನ್ನು ಅನುಭವಿಸಿದ್ವಿ. ನಮ್ಮ ಕುಟುಂಬದ ಜೊತೆಗೆ ಇವತ್ತು ನಮ್ಮ ನ್ಯಾಯ ದೊರೆತಿದೆ. ಅದರದೇ ನಮ್ಗೆ ಹೆಚ್ಚಿನ ಒಂದು ಸಂತೋಷ ಇದೆ ಹೊರತಾಗಿ ಉಳಿದದ್ದು ನಾವು ಏನು ರಾಜಕೀಯ ಮಿತ್ರರಿಂದ ಆಗಿತ್ತಾ ಇದು. ಅದು ನೋಡಿ ಏನೇನಾಗೈತೆನ ಅದು ಮಾಡಿದವ್ರಿಗೆ ಆ ಧರ್ಮಸ್ಥಳ ಮಂಜುನಾಥ ಬಂದ್ರೆ ನಾವು ಯಾರ ಬಗ್ಗೆನೂ ಆಪಾದನೆ ಮಾಡಲ್ಲ. ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ 32 ತಿಂಗಳು 13 ದಿನಗಳ ಕಾಲ ನಾವು ಜೈಲಲ್ಲಿ ವಾಸ. ಅದರಲ್ಲಿ ಏನಾದರೂ ಸತ್ಯ ಇದ್ದರೆ ನಮಗೇನು ನೋವು ಆಗ್ತಿದ್ದಿಲ್ಲ. ಅದು ಇಡೀ ಕುಟುಂಬಕ್ಕೆ ಕೊಟ್ಟಂಥ ನೋವು ದೊಡ್ಡದಿದೆ. ಅದು ಯಾರ್ಯಾರು ಅದರಲ್ಲಿ ಇದನ್ನು ಮಾಡಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಈರಯ್ಯ ಹಿರೇಮಠ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಿರೇಮಠ ಇದೀಗ ಲೈವ್ ಸಂಪರ್ಕದಲ್ಲಿದ್ದಾರೆ. ಹಿರೇಮಠ ಇದೀಗ ಒಂದು ಕಡೆ ಈ ಕೇಸ್ಗೆ ಸಂಬಂಧಪಟ್ಟಂತೆ 10 ವರ್ಷದ ಹಿಂದಿನ ಕೇಸ್ ಇದೀಗ ಕೋರ್ಟ್ ಒಂದು ಆದೇಶವನ್ನು ಪ್ರಕಟ ಮಾಡಿದೆ. ಎಲ್ಲ ಆರೋಪಿಗಳು ಖುಲಾಸೆಗೊಳಿಸಿರೋದು. ಈ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ನಿಜಕ್ಕೂ ಏನಂತಂದ್ರೆ ಇದು 10 ವರ್ಷಗಳ ಕಾಲ ಸುದೀರ್ಘವಾಗಿ ವಿಚಾರಣೆ ನಡೆಸಿ ಇವತ್ತು ಒಂದು ತೀರ್ಪನ್ನ ಕೊಟ್ಟಿದೆ. ಅಂದ್ರೆ ಜನವರಿ 11, 2015ರಂದು ಕೊಪ್ಪಳದ ಏನಂತಂದ್ರೆ ಕನಕಗಿರಿ ತಾಲೂಕಿನ ಕನಕಾಪುರ ಗ್ರಾಮದ ವಿದ್ಯಾರ್ಥಿ ಯಲ್ಲಾಲಿಂಗ ಅನ್ನುವಂತ ಒಂದು ಶವ ಸಿಗುತ್ತೆ. ಅಂತಂದ್ರೆ ಕೊಪ್ಪಳದ ರೈಲ್ವೆ ನಿಲ್ದಾಣದ ರೈಲ್ವೆ ಹಳಿಯಲ್ಲಿ ಈ ಒಂದು ಶವ ಸಿಕ್ಕಿರುತ್ತೆ. ಈ ಒಂದು ಈ ಒಂದು ಕೊಲೆಯನ್ನ ಎಂತಂದ್ರೆ ಸಚಿವ ಶಿವರಾಜ್ ತಂಗಡಗಿ ಅವರ ಆಪ್ತರಾದಂತ ಹನುಮೇಶ್ ನಾಯಕ್ ಅವರು ಮತ್ತೆ ಆತರ ಸಂಗಡಿಗರು ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿಬಂದು ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಒಂದು ಪ್ರಕರಣವನ್ನ ಸುದೀರ್ಘ 10 ವರ್ಷಗಳ ಕಾಲ ಏನಂತಂದ್ರೆ ಈಗಾಗಲೇ ಏನಂದ್ರೆ ಕೊಪ್ಪಳ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ನಡೆದಿರುತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ಈಗ ಈ ಒಂದು ಪ್ರಕರಣ ದೇಶಾದ್ಯಂತ ಒಂದು ಸಾಕಷ್ಟು ಸದ್ದನ್ನ ಮಾಡಿತ್ತು. ಅದರ ಜೊತೆಗೆ ಸಿಐಡಿ ಕೂಡ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿ ತನಿಖೆಯನ್ನ ನಡೆಸಿತ್ತು. ನಂತರ ಸಿಐಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ ನಂತರ ಸದ್ಯ ಏನಂತಂದ್ರೆ 10 ವರ್ಷ 8 ತಿಂಗಳುಗಳ ಕಾಲ ಸುದೀರ್ಘ ವಿಚಾರಣೆಯನ್ನ ನಡೆಸಿ ಸದ್ಯ ಏನಂತಂದ್ರೆ ಈ ಪ್ರಕರಣದಲ್ಲಿ ಹನುಮೇಶ್ ನಾಯಕ್ ಮತ್ತೆ ಆತರ ಸಂಗಡಿಗರು 9 ಜನರು ಏನಿದ್ದಾರೆ ಯಾರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಹೀಗಾಗಿ ಇವ್ರನ್ನ ನಿರ್ದೋಷಿ ಎಂದು ಈಗಾಗಲೇ ಕೊಪ್ಪಳದ ನ್ಯಾಯಾಲಯ ಒಂದು ಅಭಿಪ್ರಾಯವನ್ನು ಪಟ್ಟು ಈ ಒಂದು ಕೇಸ್ನಿಂದ ಖುಲಾಸೆಗೊಳಿಸಿದೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಈ ಒಂದು ಯಲ್ಲಾಲಿಂಗ ಕೊಲೆ ಪ್ರಕರಣದಲ್ಲಿ ಯಲ್ಲಾಲಿಂಗ ಅವರದ್ದು ಒಂದು ಆತ್ಮಹತ್ಯೆ ಅಂದ್ರೆ ರೈಲ್ವೆ ಹಳಿಯಲ್ಲಿ ಮಾನಸಿಕವಾಗಿ ಕುಗ್ಗಿ ಏನಂತಂದ್ರೆ ಈ ಒಂದು ರೈಲ್ವೆ ಹಳಿಗೆ ಬಿದ್ದು ಯಲ್ಲಾಲಿಂಗ ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರಬಹುದು ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ಕೊಪ್ಪಳದ ನ್ಯಾಯಾಲಯ ಒಂದು ಪಟ್ಟಿದೆ. ಇದ್ರ ಜೊತೆಗೆ ಏನಂತಂದ್ರೆ ಸುದೀರ್ಘ 10 ವರ್ಷಗಳ ಕಾಲ ನಡೆದಂತಹ ಈ ಒಂದು ವಿಚಾರಣೆಯಲ್ಲಿ ಸುಮಾರು 70ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ವಿಚಾರಣೆಯನ್ನ ನಡೆಸಿದ್ದಾರೆ. ಆದ್ರೆ ಈ ಒಂದು 70ಕ್ಕೂ ಹೆಚ್ಚು ಸಾಕ್ಷಿಗಳು ಕೂಡ ವ್ಯತಿರಿಕ್ತವಾಗಿ ಸಾಕ್ಷಿಯನ್ನ ನುಡಿದಿರೋದ್ರಿಂದ
ಈ ಪ್ರಕರಣದಲ್ಲಿ ಹನುಮೇಶ್ ನಾಯಕ್ ಮತ್ತೆ ಆತನ ಸಂಗಡಿಗರು 9 ಜನರನ್ನು ಕೂಡ ಕೈ ಬಿಡಲಾಗಿದೆ. ಈ ಒಂದು ತೀರ್ಪು 10 ವರ್ಷಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನು ನಡೆಸಿದ ನಂತರ ಕೊಪ್ಪಳದ ಜಿಲ್ಲಾ ನ್ಯಾಯಾಲಯದ ಏನು ಮುಖ್ಯ ನ್ಯಾಯಮೂರ್ತಿಗಳಾದ ಸಿ ಚಂದ್ರಶೇಖರ್ ಅವರು ಈ ಒಂದು ತೀರ್ಪನ್ನ ಪ್ರಕಟಣೆ ಮಾಡಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನೋಡಿ, 10 ವರ್ಷಗಳ ಹಿಂದಿನ ಕೇಸ್ ಇದು. 2015ರಲ್ಲಿ ಈ ಯಲ್ಲಾಲಿಂಗ ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಿದ್ದ. ಈ ವಿದ್ಯಾರ್ಥಿಯನ್ನು ಕೊಲೆ ಮಾಡಲಾಗಿತ್ತು. ಇದರಲ್ಲಿ 9 ಜನರನ್ನು ಬಂಧನ ಮಾಡಲಾಗಿತ್ತು. ಈಗ ಆ ಎಲ್ಲ ಆರೋಪಿಗಳು ನಿರ್ದೋಷಿ ಅಂತ ಕೋರ್ಟ್ ಒಂದು ಕಡೆ ತೀರ್ಪು ಪ್ರಕಟ ಮಾಡಿದೆ. ಯಾವುದೇ ಸಾಕ್ಷ್ಯಾಧಾರ ಇಲ್ಲ, ಕೊರತೆ ಹಿನ್ನೆಲೆ ಕೋರ್ಟ್ ಈ ರೀತಿಯಾಗಿ ತೀರ್ಪನ್ನು ಕೊಟ್ಟಿದೆ. ಇವತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಮಹತ್ವದ ತೀರ್ಪು ಪ್ರಕಟವಾಗಿರುವುದು ದೇಶಾದ್ಯಂತ ಭಾರಿ ಸಂಚಲನವನ್ನು ಮೂಡಿಸಿತ್ತು. ಜೊತೆಗೆ ಸಚಿವ ಶಿವರಾಜ ತಂಗಡಿಗೆ ಆಪ್ತನಾಗಿದ್ದ ಹನುಮೇಶ್ ನಾಯಕ್ ಈ ಒಂದು ಕೊಲೆ ಕೇಸ್ನಲ್ಲಿ ಆತನು ಕೂಡ ಭಾಗಿಯಾಗಿದ್ದ ಅಂತ ಸಚಿವ ತಂಗಡಿಗೆಯನ್ನ ಸಂಪುಟದಿಂದ ಕೈಬಿಡಲಾಗಿತ್ತು. ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿತ್ತು. 2015ರಲ್ಲಿ ಈ ಯಲ್ಲಾಲಿಂಗನನ್ನ ಕೊಲೆ ಮಾಡಲಾಗಿತ್ತು. ಈಗ ತೀರ್ಪು ಪ್ರಕಟವಾಗಿದೆ. ಎಲ್ಲ ಆರೋಪಿಗಳನ್ನ ನಿರ್ದೋಷಿ ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ವಿದ್ಯಾರ್ಥಿ ಯಲ್ಲಾಲಿಂಗ ಕೊಲೆ ಕೇಸ್ನ ತೀರ್ಪು ಪ್ರಕಟವಾಗಿದೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಆರೋಪಿಗಳು ಖುಲಾಸೆಯಾಗಿದ್ದಾರೆ. ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. 10 ವರ್ಷಗಳ ಬಳಿಕ ಯಲ್ಲಾಲಿಂಗ ಕೊಲೆ ಕೇಸ್ ತೀರ್ಪು ಪ್ರಕಟವಾಗಿರೋದು. ದೇಶದಲ್ಲಿ ಸದ್ದು ಮಾಡಿದ ಯಲ್ಲಾಲಿಂಗ ಕೊಲೆ ಕೇಸ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಈ ತೀರ್ಪು ಪ್ರಕಟವಾಗಿದೆ. ನ್ಯಾಯಾಧೀಶ ಸಿ ಚಂದ್ರಶೇಖರ್ ರಿಂದ ತೀರ್ಪು ಪ್ರಕಟವಾಗಿರೋದು. ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಕನಕಗಿರಿ ತಾಲೂಕಿನ ಕನಕಾಪುರ ಗ್ರಾಮದ ಯಲ್ಲಾಲಿಂಗ ತಮ್ಮೂರಿನ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದ ಯಲ್ಲಾಲಿಂಗ 2015ರ ಜನವರಿ 11ರಂದು ಯಲ್ಲಾಲಿಂಗನ ಕೊಲೆಯಾಗಿತ್ತು. ಹನುಮೇಶ ನಾಯಕ ಸೇರಿ 9 ಮಂದಿ ವಿರುದ್ಧ ಕೇಸ್ ದಾಖಲಾಗಿತ್ತು. ಸಚಿವ ತಂಗಡಗಿ ಆಪ್ತನಾಗಿರುವಂತ ಹನುಮೇಶ ನಾಯಕ ಈ ಕೇಸ್ನಿಂದ ಸಚಿವ ತಂಗಡಗಿ ಅವರು ಕೂಡ ಒಂದು ಕಡೆ ಸಂಕಷ್ಟ ಎದುರಾಗಿತ್ತು. ಇದೇ ಯಲ್ಲಾಲಿಂಗನನ್ನ 2015ರಲ್ಲಿ ಕೊಲೆ ಮಾಡಲಾಗಿತ್ತು. 10 ವರ್ಷದ ಬಳಿಕ ಇದೀಗ ತೀರ್ಪು ಪ್ರಕಟವಾಗಿರೋದು. ಎಲ್ಲ ಆರೋಪಿಗಳು ಈಗ ಖುಲಾಸೆಯಾಗಿದೆ. ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ. ತೀರ್ಪು ಪ್ರಕಟ ಮಾಡಿರೋದು ಇವತ್ತು. ಕನಕಗಿರಿ ತಾಲೂಕಿನ ಕನಕಾಪುರ ಗ್ರಾಮದ ಯಲ್ಲಾಲಿಂಗ ಅಂತ ತಮ್ಮೂರಿನ ಭ್ರಷ್ಟಾಚಾರದ ಬಗ್ಗೆ ಈತ ಧ್ವನಿ ಎತ್ತಿದ್ದ. ಈತನನ್ನ ಕೊಲೆ ಮಾಡಲಾಗಿತ್ತು. ಈಗ ತೀರ್ಪು ಪ್ರಕಟವಾಗಿದೆ. ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ 32 ತಿಂಗಳು 13 ದಿನಗಳ ಕಾಲ ನಾವು ಜೈಲಲ್ಲಿ ವಾಸ. ಅದರಲ್ಲಿ ಏನಾದರೂ ಸತ್ಯ ಇದ್ದರೆ ನಮಗೇನು ನೋವು ಆಗ್ತಿದ್ದಿಲ್ಲ. ಅದು ಇಡೀ ಕುಟುಂಬಕ್ಕೆ ಕೊಟ್ಟಂಥ ನೋವು ದೊಡ್ಡದಿದೆ. ಆದರೆ ಯಾರ್ಯಾರು ಅದರಲ್ಲಿ ಇದನ್ನು ಮಾಡಿದ್ದಾರೆ, ಆ ಧರ್ಮಸ್ಥಳ ಮಂಜುನಾಥ, ಮಂತ್ರಾಲಯ ರಾಘವೇಂದ್ರ, 28ರ ಮಗ ನಾವು 25-26ನೇ ತಾರೀಕಿಗೆ ಹೋಗಿ ನಾವೆಲ್ಲ ಭೇಟಿ ಕೊಟ್ಟು ಬೇಡಿಕೆ ಬಂದಿದ್ವಿ. ಅದು ಮುಂದಿನ ದಿನಗಳಲ್ಲಿ ಅದು ನಾವು ತಪ್ಪು ಮಾಡಿದ್ರೆ ನಾವು ಸರ್ವನಾಶ ಆಗೋಲ್ಲ.